ಜಮಖಂಡಿ ತಾಲೂಕಿನಲ್ಲಿ ಭಾರೀ ಭ್ರಷ್ಟಾಚಾರದ ಸದ್ದು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಮೇಲೆ ಗಂಭೀರ ಆರೋಪಗಳು. 1 ವರ್ಷ 2 ವರ್ಷ ಆಯ್ತು ಸರ್, ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಇನ್ನು ಕೋಟ್ಯಾಂತರ ರೂಪಾಯಿ ಅನುದಾನ, ಆದರೆ ಕಳಪೆ ಮಟ್ಟದ ಕಾಮಗಾರಿ. ಜಲ ಜೀವನ್ ಮಿಷನ್ ಯೋಜನೆ ಜನರಿಗೆ ಆಶೀರ್ವಾದವಾಗಬೇಕಿತ್ತು, ಆದರೆ ಅದು ಜನರಿಗೆ ತಲೆನೋವಾಗಿದೆ. 2 ವರ್ಷದಿಂದನೂ ನೀರು ಬರ್ತಾ ಇಲ್ಲ. ಕುಡಿಯುವ ನೀರಿಗೆ ಸಂಕಷ್ಟ ತೀವ್ರವಾಗಿದೆ. ಜಲ ಜೀವನ್ ಮಿಷನ್ ಯೋಜನೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪೋಲು. ಬಳಕೆಗೆ ಬಾರದ ಜೆಜೆಎಂ ನಲ್ಲಿಗಳು, ಹನಿ ನೀರು ಕೂಡ ಕಾಣದ ಗ್ರಾಮಸ್ಥರು. ಇಷ್ಟೊಂದು ಭ್ರಷ್ಟಾಚಾರ ನಡೆದ್ರೂ ಜಮಖಂಡಿ ವಿಭಾಗದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರ? ಕೋಟ್ಯಾಂತರ ಹಣ ಎಲ್ಲಿ ಹೋಯ್ತು? ಯಾರ ಪಾಲಾಯ್ತು? ಈ ಭ್ರಷ್ಟಾಚಾರದ ಹಿಂದೆ ಯಾರು? ಅಧಿಕಾರಿಗಳ ಅಸಲಿ ಬಣ್ಣ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಅತಿ ಶೀಘ್ರದಲ್ಲೇ ನಿಮ್ಮ ಜಸ್ಟ್ ಕರ್ನಾಟಕ ಟಿವಿಯಲ್ಲಿ. ಜೆಜೆಎಂ ಕಾಮಗಾರಿ ಇಲ್ಲಿ ನಿಮ್ಮಲ್ಲಿ ನಳಗಳನ್ನು ಹಾಕಿರಿ. ಎಷ್ಟು ವರ್ಷ ಆಯ್ತು ಹಾಕಿ? 2 ವರ್ಷ ನೀರು ಬರಂಗಿಲ್ಲ. 2 ವರ್ಷ ಆದ್ರೂ ಕುಡಿಸ್ಯಾರ, ನೀರು ಬರಂಗಿಲ್ಲ. ಹೆಚ್ಚು ಸುದ್ದಿಗಳನ್ನು ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.